ನಮಸ್ತೆ ರೀಪ ಎಲ್ಲ ಹುಬ್ಬಳ್ಳಿ ಮಂದಿಗೆ. ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಕಾರಣ ರಾತ್ರಿ ಹುಬ್ಬಳ್ಳಿ ರಸ್ತೆಗಳು ಹೆಂಗೆ ಕಾಣಿಸ್ತಾವ ಅಂತಂದು ತಮಗೆ ತೋರಿಸ್ಬೇಕಂತಂದು ವಿಡಿಯೋ ಮಾಡತ್ತೀನಿ. ಈಗ ಸಮಯ 2 ಗಂಟೆ ಮೇಲಾಗೈತಿ. 2 ಗಂಟೆ 11 ನಿಮಿಷ ಆಗೈತಿ ನೋಡ್ರಿಪ್ಪ. ನಾನು ಇಷ್ಟೊತ್ತಿನಾಗ ಬರೋಕ್ಕೆ ಕಾರಣ ನಾನು ಬೆಂಗಳೂರಿಂದ ಟ್ರೈನಿಗೆ ಬಂದೆ. ಟ್ರೈನ್ 2 ಗಂಟೆಗೆ ಬಂತು. ಸೊ 2 ಗಂಟೆಯಿಂದ ಸ್ಟೇಷನಿಂದ ಹೊರಗೆ ಬರೋತ್ಲೇನ ನೋಡಿದೆ ಸಣ್ಣಗೆ ಮಳೆ ಸ್ಟಾರ್ಟ್ ಆಗಿತ್ತು. ಮಳೆ ಸ್ಟಾರ್ಟ್ ಆದ ತಕ್ಷಣ ನಡ್ಕೊಂಡು ಹೋಗೋನು ಅಂತಂದು ಹೊಂಟೆ. ನೋಡಿದ್ರೆ ಹುಬ್ಬಳ್ಳಿ ಫುಲ್ ನಿಶಬ್ದವಾಗಿತ್ತು. ಹಿಂಗೆ ಹುಬ್ಬಳ್ಳಿನ ನಾನು ನೋಡಿರಲಿಲ್ಲ, ಯಾಕಂದ್ರೆ ಇಷ್ಟು ಗಂಟೆಗೆ ಯಾವತ್ತೂ ಬಂದಿರಲಿಲ್ಲ. ಸೊ ಒಂಥರ ವಿಡಿಯೋ ಮಾಡ್ಬೇಕು ಅನ್ನಿಸ್ತು. ಇಲ್ಲಿ ಬರೀ ಆಟೋದವರು ಅಣ್ಣಾರು ಬಿಟ್ರೆ ಮತ್ತಾರು ಇರಲಿಲ್ಲ. ನಾನು ನನ್ನ ಬೈಕ್ನ ಒಂದು ಪ್ಲೇಸ್ ಕಡೆ ಹಚ್ಚಿದ್ದೆ. ಅಲ್ಲಿವರೆಗೂ ನಡ್ಕೊಂಡು ಹೋದ್ರೆ ಆತು ಅಂತಂದು ಹಂಗೆ ವಿಡಿಯೋ ಮಾಡ್ತಾ ಹೊಂಟೆ. ನೋಡಿದ್ರೆ ಈ ಗಿಜಿ ಹುಬ್ಬಳ್ಳಿ ಎಷ್ಟು ನಿಶಬ್ದವಾಗಿತ್ತಂದ್ರೆ ಒಂಥರ ಭಾರಿ ಪೀಸ್ಫುಲ್ ಆಗಿತ್ರಿಪ್ಪ. ಯಾಕಂದ್ರೆ ಬೆಳಿಗ್ಗೆ ಅಂದ್ರೆ ಸಾಕು ಎಲ್ಲರೂ ಓಡಾಟ ಜಂಜಾಟದಾಗ, ವಾಹನಗಳ ಓಡಾಟ, ಆಟೋ, ಬೈಕು ಎಲ್ಲ ಓಡಾಡ್ದಾಗ ರಸ್ತೆಗಳು ಫುಲ್ ಬ್ಯುಸಿ ಆಗಿಬಿಟ್ಟಿರ್ತಾವೆ. ಹೀಗಾಗಿ ಇಂತಹ ಹುಬ್ಬಳ್ಳಿಯನ್ನು, ನಿಶಬ್ದ ಹುಬ್ಬಳ್ಳಿಯನ್ನು ನೋಡೋಕೆ ಇಷ್ಟೊತ್ತಿನಾಗ ಮಾತ್ರ ಆಗ್ಬೋದು ಅಂತ ಅನಿಸುತ್ತೆ. ಯಾಕಂದ್ರೆ ಇಂಥ ಹುಬ್ಬಳ್ಳಿ ಕೊರೋನಾ ಟೈಮ್ನಾಗ ಬಿಟ್ರೆ ಮತ್ತೆ ಯಾವತ್ತೂ ಹಿಂಗೆ ಕಂಡಿದ್ದಿಲ್ಲ ಅನ್ಸತ್ತೆ. ನೋಡಿರಿ, ಇದು BSNL ಆಫೀಸ್ ಐತಲ್ರಿ, ಪೋಸ್ಟ್ ಆಫೀಸ್ ಅದ್ರ ಎದುರುಗಡೆ ರಸ್ತೆ. ಇಲ್ಲಿಂದ ಹಂಗೆ ಹೊರಟೆ ನಾನು ಮುಂದೆ. ನಿಮ್ಗೆ ಬೆಂಗಳೂರು ಅದ್ರದ್ದು ಬೋರ್ಡೆಲ್ಲ ಕಾಣಿಸಾಕತ್ತೈತಿ. ಇಲ್ಲೇ ಎದುರುಗಡೆ ಪಿಂಟೋ ಬಾರ್ ಕೂಡ ಐತಿ. ಹಾಗೆ ನಡ್ಕೊಂಡು ಹೊರಟೆ. ನೋಡ್ತಿದ್ದೆ ಯಾರು ಇರಲಿಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಅವ್ರವ್ರ ಮನೆಗೆ ಹೊಂಟಿದ್ರು. ಅದನ್ನು ಬಿಟ್ಟರೆ ಪಾಪ ಆಟೋ ಅಣ್ಣಾರು ರಾತ್ರಿ ಸಹಿತ ವರ್ಕ್ ಮಾಡ್ತಾಯಿದ್ರು. ನೋಡಿರಿ ಹುಬ್ಬಳ್ಳಿ ಎಷ್ಟು ನಿಶಬ್ದವಾಗೈತಿ. ಇಷ್ಟು ನಿಶಬ್ದವಾಗಿ ಹುಬ್ಬಳ್ಳಿ ನೋಡ್ಬೇಕಂದ್ರೆ ಅದು ರಾತ್ರಿ ಮಧ್ಯರಾತ್ರಿ ಅನಿಸತಿ. ನಾನು ಕರೆಕ್ಟ್ ಟೈಮಿಗೆ ಬಂದೆ ಅನ್ಸತ್ತೆ ಹುಬ್ಬಳ್ಳಿ. ಇಂಥ ಹುಬ್ಬಳ್ಳಿ ನೋಡೋಕೆ. ನೋಡ್ರಿ ಸ್ನೇಹಿತರೆ, ಅಲ್ಲೊಬ್ರು ಇಲ್ಲೊಬ್ರು 2 ವೀಲರ್ ತೊಗೊಂಡು ಹೊಂಟಾರ. ಅದನ್ನು ಬಿಟ್ರೆ ಮತ್ತೇನಿಲ್ಲ. ಅದ್ರ ಮುಂಜಾನೆ ಇಂಥ ಹುಬ್ಬಳ್ಳಿನ ನೆನೆಸ್ಕೊಳಕ್ಕೂ ಕಷ್ಟ ಸಾಧ್ಯ ರೀಪ. ಯಾಕಂದ್ರೆ ಅಷ್ಟು ದೊಡ್ಡ ಬಿಜಿ ಸಿಟಿ ರೀ, ಛೋಟಾ ಮುಂಬೈ. ಇಂಥ ಸಿಟಿ ನೀವು ಹಿಂಗೆ ನೋಡೋದು ಇಂಥ ಹೊತ್ತಿನಾಗ ಬಿಟ್ರೆ ಮತ್ತೆ ಯಾವಾಗೂ ಹಾಕಾಗಲ್ಲ. ಇದು ಚೆನ್ನಮ್ಮ ಸರ್ಕಲ್ಲಿಂದ ಸ್ಟೇಷನ್ಗೆ ಹೋಗೋ ರಸ್ತೆ ರೀ. ಚೆನ್ನಮ್ಮ ಸರ್ಕಲ್ ಅಂತೂ ಬಂದಾಗೈತಿ. ಯಾವಾಗ ಓಪನ್ ಮಾಡ್ತಾರೋ ನೋಡ್ಬೇಕು. ಹಾಗೆ ನೋಡ್ತಾ ಬರ್ತಾ ಇದ್ದೆ ನಾನು. ರಾತ್ರಿ ಒಬ್ಬನೇ ಇದ್ದೆ. ಹುಬ್ಬಳ್ಳಿಯಾಗ ಏನೇನು ಬಿಡ್ರಿ ಭಯ ಇಲ್ಲ, ಯಾಕಂದ್ರೆ ನಮ್ದು ಊರೈತಿ. ನೋಡ್ರಿ ಎಷ್ಟು ನಿಶಬ್ದವಾಗೈತಿ. ಬೀದಿ ದೀಪಗಳು ಅಲ್ಲೊಂದು ಇಲ್ಲೊಂದು ಹತ್ತಿದ್ವು, ಅದು ಖುಷಿ ವಿಚಾರ. ಇಲ್ಲ ಅಂದರೆ ಎಲ್ಲ ಆಫ್ ಆದ್ರೆ ಕತ್ತೋಕ ಗ್ರಾಸ. ಹಂಗೆ ಬಂದೆ, ನಡ್ಕೊತ ನಡೀತಾ ಬರ್ತಾಯಿದ್ದೆ. ಹಂಗೆ ಮುಂದೆ ಬಂದುಬಿಟ್ಲೆ ನನಗೆ ಸಾಮ್ರಾಟ್ ಅಶೋಕ್ ಹೋಟೆಲ್ ಕಾಣ್ತ. ನೋಡ್ರಿ, ಲೈಟ್ ಇಲ್ಲ ಅಂದ್ರೆ ಇಷ್ಟು ಕತ್ಲು ಕಾಣಿಸುತ್ತೆ ರಸ್ತೆಗಳು. ನಾನು ಸ್ವಲ್ಪ ಧೈರ್ಯವಂತನ ಮತ್ತು, ಯಾಕಂದ್ರೆ ನಮ್ಮ ಹುಬ್ಬಳ್ಳಿ ಅಲ್ರಿ, ನಮ್ಗೆ ಯಾರು ಏನು ಮಾಡ್ತಾರೆ. ಹಂಗೆ ಮುಂದೆ ಬಂದೆ ರೀಪ. ಮುಂದೆ ಬಂದುಬಿಟ್ಲೆ ಇಲ್ಲೊಂದು ರಸ್ತೆ ತೋರಿಸ್ತಾನೆ ನೋಡ್ರಿ ನಿಮ್ಗೆ. ಇದೇ ನೋಡ್ರಿ, ಸಾಮ್ರಾಟ್ ಅಶೋಕ್ ಹೋಟೆಲ್, ಹುಬ್ಬಳ್ಳಿ ಒನ್ ಆಫ್ ದ ಫೇಮಸ್ ಹೋಟೆಲ್. ಹೀಗೆ ಹೋಟೆಲನ್ನು ದಾಟ್ಕೊಂಡು ಮುಂದೆ ಬರ್ತಾ ಇದ್ನಿ. ಇದು ನೋಡ್ರಿ, ಗೆಸ್ ಮಾಡಿ ಫ್ರೆಂಡ್ಸ್, ಯಾವ ರಸ್ತೆ ಅಂತಂದು. ಹುಬ್ಬಳ್ಳಿಯ ಬಿಜಿಯೆಸ್ಟ್ ರಸ್ತೆ ಅಂತಂದು. ಇದಕ್ಕೆ ಕೊಪ್ಪಿಕರ್ ರೋಡ್ ಅಂತ ಕರೀತಾರೆ, ಬಟ್ ಇದ್ರ ಒರಿಜಿನಲ್ ಹೆಸರು ಬೇರೆ ಐತಿ. ಗೊತ್ತಿದ್ದವ್ರು ಕಮೆಂಟ್ ಮಾಡಿರಿ. ಇದಕ್ಕೆ ಕರೆಯೋದು ಸಾಮಾನ್ಯವಾಗಿ ಜನರೆಲ್ಲ ಕೊಪ್ಪಿಕರ್ ರೋಡ್ ಅಂತ ಕರೀತಾರೆ. ಹಂಗೆ ನಾನು ಇದ್ರ ಅಪೋಸಿಟ್ನಾಗ ಹೋಗ್ಬೇಕಿತ್ತು. ಕೊಪ್ಪಿಕರ್ ರೋಡ್ ಮಧ್ಯಾಹ್ನ ಒಂದು ನಮಗೆ ಶಾರ್ಟ್ಕಟ್ ಐತಿ. ನನ್ನ ಪ್ಲೇಸಿಗೆ ಹೋಗೋಕೆ ಒಂದು ಶಾರ್ಟ್ಕಟ್ ರೋಡ್ ಇತ್ತು. ಇದೇ ನೋಡ್ರಿಪ್ಪ. ಇದು ಯಾವ್ದು ಅಂತಂದ್ರೆ ಕಾರ್ಪೊರೇಷನ್ ಪಾರ್ಕ್ ಪಕ್ಕ ಐತಿ. ಇದ್ರ ಪಕ್ಕನ ಒಂದು ಚಿಟಗುಬ್ಬಿ ದವಾಖಾನೆ ಐತಿ, ಚಿಟಗುಬ್ಬಿ ಹಾಸ್ಪಿಟ್ಲ್. ಆ ಹಾಸ್ಪಿಟ್ಲ್ ಸಂಧ್ಯಾಗ ಒಂದು ನಮ್ಮ ಮಾರ್ಗ ಐತಿ, ಶಾರ್ಟ್ಕಟ್. ಸೊ ನಾನು ಅಲ್ಲಿ ಹೊರಟಿದ್ದೆ. ನೋಡಿ, ಅಲ್ಲಿ ಕಾಣಿಸೋದು ಚಿಟಗುಬ್ಬಿ ದವಾಖಾನೆ. ಇದು ಹೊಸ ಬಿಲ್ಡಿಂಗ್ ರೀಪ, ರೀಸೆಂಟಾಗಿ ಆಗೈತಿ. ಹಳೆ ಬಿಲ್ಡಿಂಗ್ ಇದ್ರ ಪಕ್ಕನ ಐತಿ. ಇದು ಏರಿಯಾ ಭಾಳ ಪ್ರಶಾಂತವಾಗೈತ್ರಿ. ಯಾಕಂದರೆ ಇಲ್ಲಿ 2 ವೀಲರ್ ಅದು ಹೋಗೋದಿಲ್ಲ, ಬರೀ ವಾಕೇಬಲ್ ಹೋಗ್ಬೇಕು.
ಹೀಗಾಗಿ ನಮಗೆ ಶಾರ್ಟ್ಕಟ್ ರೀ ಇದು. ಇಲ್ಲೊಂದು ದೇವಸ್ಥಾನ ಐತಿ. ಹಂಗೆ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ಮಳೆ ನೋಡ್ರಿ, ಮಳೆ ಬರತೈತಿ. ಇಲ್ಲಿ ನೋಡ್ರಿ ಒಂದೆರಡು ವಾಟರ್ ಟ್ಯಾಂಕ್ ಅದಾವು. ದೈತ್ಯಾಕಾರ ವಾಟರ್ ಟ್ಯಾಂಕ್ ರೀಪ್ಪ. ಅನಾಹುತಷ್ಟು ವಾಟರ್ ಟ್ಯಾಂಕ್ ಅದಾವೆ. 2 ವಾಟರ್ ಟ್ಯಾಂಕ್ ಇದ್ವು. ಹಂಗೆ ನೋಡ್ತಾ ಸಾಕ್ತೈತೆ. ಮಳೆ ಕೂಡ ಸಣ್ಣಗೆ ಬರ್ತಾಯಿತ್ತು. ಹಂಗೆ ಮುಂದೆ ಬಂದೆ. ಹಂಗೆ ನಮ್ಮ ರೋಡ್ ಇಲ್ಲೇ ಐತೆ ನೋಡ್ರಿಪ್ಪ. ಮಳೆ ಸ್ಟಾರ್ಟ್ ಆಗಿತ್ತು, ಆದರೂ ಹೋಗಲೇಬೇಕಲ್ರಿ, ನಿಂತರೆ ಕೆಲಸ ಆಗೋದಿಲ್ಲ. ರಾತ್ರಿ ಮನೆ ಸೇರ್ಬೇಕಿತ್ತು, ನಿದ್ದೆ ಒಂದು ಬರಾತಿದ್ವು. ಇದು ನೋಡಲ್ಲಿ ಕಾಣುತ್ತಲ್ಲ, ಅದೊಂದು ಸಣ್ಣ ಸಂಧಿ ನಮ್ಮ ಶಾರ್ಟ್ಕಟ್ ರೀ ಅದು. ಇಲ್ಲಿಂದ ಬಂದ್ರೆ ಮತ್ತು ಸುತ್ತಾಕೊಂಡು ಚೆನ್ನಮ್ಮ ಸರ್ಕಲ್ ಸುತ್ತಾಕೊಂಡು ಬರುವಂಥ ಪರಿಸ್ಥಿತಿ ಸಂಬಂಧ ಇಲ್ಲಿ ಶಾರ್ಟ್ಕಟ್ ಐತ್ರಿ. ಇದು ಹುಬ್ಬಳ್ಳಿ ಜನರಿಗೆ ಸಾಮಾನ್ಯವಾಗಿ ಗೊತ್ತೈತಿ. ಇದೇ ನೋಡ್ರಿಪ್ಪ, ಇಲ್ಲಂತರೂ ಲೈಟ್ ಎಲ್ಲ ವರ್ಕೇಬಲ್ ಇದ್ವು. ನನ್ನ ನಸೀಬಕ್ಕೆ ನಾ ಹಂಗೆ ನಿಮ್ಮ ಜೊತೆ ಮಾತಾಡ್ತಾ ಬರ್ತಿದ್ದೆ. ಇನ್ನೇನು ಭಾಳ ದೂರ ಇಲ್ಲರಿ, ನಾನು ನನ್ನ ಪ್ಲೇಸಿಗೆ ಹೋಗ್ತೀನಿ. ಹಂಗೆ ನಿಮ್ಗೊಂದು ಹುಬ್ಬಳ್ಳಿ ಹೆಂಗೆ ಕಾಣ್ತದೆ ರಾತ್ರಿ ಅಂತಂದು ತೋರ್ಸೋಕೆ ಅದು ಇಂಥ ಮಳೆಗಾಲದಾಗ ಹೊರಟಿದ್ದೆ. ಇಲ್ಲಂತರೂ ಲೈಟ್ ಇರಲಿಲ್ಲ, ಫುಲ್ ಕತ್ಲ. ಇದು ವಾಸನೈಕ್ಯರ್ ಐತಲ್ರಿ, ಆ ರೋಡು. ಇಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಅನ್ನೋ ಅಲ್ಲ, ಹುಬ್ಬಳ್ಳಿ ಧಾರವಾಡದ ಇದರೊಳಗೆ ಒಂದು ಫ್ಲೈಓವರ್ ಕಟ್ಟಾಕತ್ತಾರ. ಇದನ್ನು ಯಾವಾಗ ಮುಗಿಸ್ತಾರೋ ಅಂತಂದು ಅವ್ರನ್ನ ಬಿಟ್ರೆ ಅದು ದೇವ್ರಿಗೂ ಗೊತ್ತಿಲ್ಲ. ಯಾವಾಗ ಮುಗಿಸ್ತಾರೆ ಕಾದು ನೋಡ್ಬೇಕು. ಹಂಗೆ ಮುಂದೆ ಬಂದು ಹಂಗೆ ದಾಟ್ಕೊಂಡು ಇಲ್ಲಿ ಒಂದು ಈ ಬಿಲ್ಡಿಂಗಿಂದ ನಮ್ಮ ನೆಕ್ಸ್ಟ್ ರೋಡ್ ಐತ್ರಿಪ್ಪ. ನೋಡ್ರಿ, ಪುಣ್ಯಕ್ಕೆ ಕಾಂಪ್ಲೆಕ್ಸ್ ಒಳಗೆ ಲೈಟ್ ಇದ್ವು, ಎಲ್ಲ ಕ್ಲಿಯರ್ ಕಾಣ್ತಿತ್ತು. ಹಂಗೆ ಮುಂದೆ ಬಂದೆ. ಇಲ್ಲಿ ಕೆಲವೊಂದು ಹಾಸ್ಪಿಟ್ಲ್, ಫಾರ್ಮಸಿ ಎಲ್ಲ ಅದಾವ್ರಿಪ್ಪ. ಹಿಂಗಾಗಿ ಕಾಣಿಸ್ತೈತಿ, ಲೈಟ್ ಗೀಟ್ ಇಟ್ಟಾರ ಕಾಣ್ತೈತಿ. ಇಲ್ಲ ಅಂದ್ರೆ ನೋಡ್ರಿ ಹಿಂಗೆ ಕತ್ಲಾಕೈತಿ. ಹಂಗೆ ನಾನು ಎಡಗೈ ಜೀವ ಇಟ್ಕೊಂಡು ಓಡ್ತಿದ್ದೆ. ಹಂಗೆ ಮುಂದೆ ಬಂದ್ಬಿಟ್ಲೆ ಇದು ನೋಡ್ರಿಪ್ಪ, ಇಲ್ಲಿ ನಿಮ್ಗೆ TB ರೋಡ್ ಅಂತಾರಲ್ಲ, ಅದ ನೋಡ್ರಿ ಇದು. ಇಲ್ಲೇ ಮುಂದೆ ಹೋದ್ರೆ ಸ್ವಾಮಿ ವಿವೇಕಾನಂದ ಹಾಸ್ಪಿಟ್ಲ್ ಬರ್ತೈತಿ. ಬಟ್ ನಾನು ಅಲ್ಲಿ ಹೋಗೋದಿಲ್ಲ, ಇಲ್ಲೇ ನಮ್ದು ಇನ್ನೂ ಒಂದು ಶಾರ್ಟ್ಕಟ್ ಐತಿ, ಅಲ್ಲಿ ಹೊಳ್ಳಿದೆ. ಬಟ್ ಆ ರೋಡ್ ಮಾತ್ರ ಫುಲ್ ಗಡ ರೀ. ಆದರೂ ಜನ ಇಷ್ಟಪಟ್ಟು ಗಾಡಿ ತೊಗೊಂಬರ್ತಾರಲ್ಲಿ ತಮ್ಮ ಸ್ಕಿಲ್ ತೋರ್ಸೋಕೆ. ಇಲ್ಲಿ ಹುಬ್ಬಳ್ಳಿಗೆ ಸ್ಕಿಲ್ ಇದ್ದವ್ರು ಮಾತ್ರ ಗಾಡಿ ಹೊಡ್ಯಕ್ಕೆ ಸಾಧ್ಯ ರೀ, ಉಳ್ಕಾದವ್ರಿಗೆ ಆಗೋದಿಲ್ಲ. ಮಳೆ ಬಂದು ಎಲ್ಲ ಇದಾಗೈತಿ. ಇಲ್ಲಿ ಬರ್ರಿ, ಒಂದು ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ. ಇದು ರೊಕ್ಕ ಕೊಟ್ಟು ಮಾಡಿದ್ದಲ್ರಿ, ಇದು ತನ್ನಿಂದ ತಾನ ನಿರ್ಮಾಣ ಆಗಿ ಹುಬ್ಬಳ್ಳಿ ಧಾರವಾಡ ಮಂದಿಗೆ ಹೆಲ್ಪ್ ಮಾಡೋವಂಥದ್ದು. ಇದು ಹುಬ್ಬಳ್ಳಿ ಮಂದಿಗೆ ಇಲ್ಲಿ ಹೆದರುವಂಥ ಅವಶ್ಯಕತೆ ಇಲ್ಲ ರೀ, ಯಾಕಂದ್ರೆ ಭಾಳ ಆಳಿಲ್ಲ, 1 ಅಡಿ 2 ಅಡಿ ಅಷ್ಟೇ ಐತಿ. ಕೆಲವೊಬ್ರು ಗಾಡಿ ಹೊಡ್ಯಕ್ಕೆ ಬರಲ್ಲವ್ರು ಸ್ವಿಮ್ ಮಾಡ್ತಾರೆ. ಬಟ್ ನಾವು ನೀಟಾಗಿ ದಾಟ್ಕೊಂಡು ಹೋಗ್ಬೇಕ್ರಿಪ್ಪ. ಇದೇ ನೋಡ್ರಿ ದೇಶಪಾಂಡೆ ನಗರ. ಇದು ಬಿಜಿಯೆಸ್ಟ್ ಸಿಟಿ. ಈಗ ಸದ್ಯಕ್ಕೆ ಫ್ಲೈಓವರ್ ಆಗತ್ತಾಗಂತಂದ್ರು ಇದು ಬಿಜಿಯೆಸ್ಟ್ ಸಿಟಿ ರೀಪ್ಪ. ನಂದು ಗಾಡಿ ಇಲ್ಲೇ ಐತಿ. ಇಲ್ಲಿಂದ ಗಾಡಿ ಹತ್ತಿ ಮುಂದಿನ ಏರಿಯಾ ತೋರಿಸ್ತಾನೆ ನಿಮ್ಗೆ. ಬರ್ರಿ, ದೇಶಪಾಂಡೆ ನಗರ. ಇಲ್ಲಿಂದ ನಾನು ಹೊಂಟೆ ಓಲ್ಡ್ ಕಾಟನ್ ಮಾರ್ಕೆಟ್ ರೋಡ್ನ್ಯಾಗ. ನೋಡ್ರಿ ಲೆನ್ಸ್ ಕಾರ್ಟ್ ಎಲ್ಲ ಯಾವ್ದು ನಿಶಬ್ದ ರೀ ಹುಬ್ಬಳ್ಳಿ. ಇಷ್ಟೊತ್ತಿನಾಗ ಫುಲ್ಲು ನಿಶಬ್ದ. ಬರ್ರಿ, ಹಂಗೆ ಲೈಟ್ ಒಂದು ವರ್ಕ್ ಆಗತ್ತವು. ಯಾವನೊಬ್ಬ ಕಾರ್ ತೊಂಬರತ್ತಾನ. ಇದು ನೋಡ್ರಿಪ್ಪ ಓಲ್ಡ್ ಕಾಟನ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್. ಇಲ್ಲೆಲ್ಲ ಗಾಡಿಗಳು ನಿಂತಾವು, ಟ್ರಾನ್ಸ್ಪೋರ್ಟ್ ಗಾಡಿಗಳು. ಹಂಗೆ ಮುಂದೆ ಮತ್ತೆ ಬಂದು ನೋಡ್ರಿಪ್ಪ ಬ್ರಿಡ್ಜ್. ಇದ್ಯಾ ರೋಡ್ ಅಂತೀರಿ? ಇದು ಗೋಕುಲ್ ರೋಡ್ ರೀಪ್ಪ. ಹೊಸೂರು ಸರ್ಕಲಿಂದ ಗೋಕುಲ್ ರೋಡ್ ಹೋಗೋದು. ಈ ಫ್ಲೈಓವರ್ ನೋಡಕತ್ರ ಮೇ ಬಿ ಫ್ಲೈಓವರ್ ಕಟ್ಟಿದವ್ರು ಮರ್ತಾರ ಅನ್ಸತಿ. ನಾವು ಇಂಥಲ್ಲಿ ಹುಬ್ಬಳ್ಳಿಯಾಗ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಫ್ಲೈಓವರ್ ಐತಿ, ಅದನ್ನು ಮಾಡಕತ್ತಿದ್ವಿ, ಈಗ ಬಿಟ್ಟೇವಿ ಅಂತಂದು. ಹಂಗೆ ಇದನ್ನು ಯಾವಾಗ ಮುಗಿಸ್ತಾರೋ ಆ ದೇವ್ರಲ್ಲಿ ಕೇಳ್ಕೋದೇನಂದ್ರೆ ದೌಡ್ ಮುಗಿಸ್ರಿಪ್ಪ. ಹುಬ್ಬಳ್ಳಿ ಹೆಸರು ಇದರಿಂದನೇ ಹಾಳಾಗತ್ತೈತಿ. ಎಲ್ಲಿ ಬಂದವರೆಲ್ಲ ಇಲ್ಲಿ ಅಂದರು ಟ್ರಾಫಿಕ್. ಇಲ್ಲೊಂದು ಸರ್ಕಲ್ ತೋರಿಸ್ತಾನ್ರಿಪ್ಪ ನಿಮ್ಗೆ, ಹೊಸೂರು ಸರ್ಕಲ್. ಪಾಪ ಇಲ್ಲಿ ಹೆಂಗಂದ್ರೆ ಪೊಲೀಸರು ಫುಲ್ ಹೈರಾಣಾಗಿ ಹೋಗ್ಬಿಡ್ತಾರೆ ನೋಡ್ರಿಪ್ಪ. ಇಲ್ಲೊಂದು 3-4 ಪೊಲೀಸರು ಬೇಕು ಡೈಲಿ, ಇಲ್ಲ ಅಂದ್ರೆ ಟ್ರಾಫಿಕ್ ಕಂಟ್ರೋಲ್ ಆಗೋದಿಲ್ಲ ರೀ. ಅಂಥ ರಸ್ತೆ ರೀ, ಯಾಕಂದ್ರೆ ಫುಲ್ ಮೇನ್ ಏರಿಯಾ ರೀಪ್ಪ ಇದು. ಈ ಕಡೆಗೆ ಕೋರ್ಟಿಗೆ ಹೋಗೋ ರಸ್ತೆ, ಈ ಕಡೆ ಲಾಂಗ್ ರೂಟ್ ಬಸ್ಸುಗಳು ಗಬ್ಬರ್ಗೆ ಹೋಗೋ ರಸ್ತೆ, ಮೇಲ್ಗಡೆ ಹೋದ್ರೆ ಗೋಕುಲ್ ರೋಡು.
ಈ ಕಡೆ ಬಂದ್ರೆ ಹೊಸೂರು ಸರ್ಕಲ್ಲು. ಈ ಸರ್ಕಲ್ನ್ಯಾಗ ಪಾಪ ಒಂದು 4 ಪೊಲೀಸರು ದಿನ ವರ್ಕ್ ಮಾಡ್ತಿರ್ತಾರೆ. ಯಾಕೆ ಇಲ್ಲಿ ಸಿಗ್ನಲ್ ಹಾಕಲ್ಲೋ ಗೊತ್ತಿಲ್ಲ. ನೋಡ್ರಿಪ್ಪ, ಸಿಗ್ನಲ್ ಹಾಕಿದ್ರೆ ಪಾಪ ಪೊಲೀಸ್ರಿಗೂ ಹೆಲ್ಪ್ ಆಕತಿ. ಬಟ್ ಯಾಕೆ ಬಿಟ್ಟಾರೋ ಗೊತ್ತಿಲ್ಲ. ಬರ್ರಿ ಮುಂದೆ ಹೋಗೋಣಂತ. ನೋಡ್ರಿ ಇದು ಹಂಗೆ ಗೋಕುಲ್ ರೋಡು. ನಿಮಗೆ ಗೊತ್ತಾ ಇರ್ತೈತಿ, ನಾನೇನು ಹೆಸರು ಹೇಳೋ ಅವಶ್ಯಕತೆ ಇರೋದಿಲ್ಲ. ಆದರೂ ಒಂಥರ ಇರಲಿ ಅಂತಂದು ಹೇಳತ್ತೀನಿ. ಇದು ಗೋಕುಲ್ ರೋಡ್ಗೆ ಎಲ್ಲ ಶೋರೂಮ್ಗಳು ಎಲ್ಲ ಇಲ್ಲೇ ಅದಾವೆ. ಈ ರೋಡ್ ಅಂತೂ ಹೆಂಗಂದ್ರೆ ಮಳೆ ಬಂತು ಅಂದ್ರೆ ಇಲ್ಲಿ ಒಂದು 2 ಫೂಟ್ರ ನೀರು ಹರಿತಿತ್ತು ರೀ ರಸ್ತೆ ಮೇಲೆ. ಇದಕ್ಕೆ ಚಂಬರ್ ಐತೆ ಇಲ್ಲೋ ಗೊತ್ತಿಲ್ಲ. ಬಟ್ ಒಂದು 2-3 ಅಡಿಯರ ಒಂಥರ ಪ್ರವಾಹ ಹರಿದಂಗೆ ಹರಿದಿರ್ತೈತಿ. ವಾಹನ ಸವಾರರಂತರೂ ಇಲ್ಲಿ ಪರದಾಡೋ ಕಷ್ಟನ ಯಾರು ಹೇಳೋಕ್ಕಾಗಲ್ಲ ಬಿಡ್ರಿ. ಇಲ್ಲಿ ಅಡ್ಡಾಡಿದ್ರೆ ಅಂದ್ರೆ ನಿಮಗೆ ಗೊತ್ತಿರೋದು, ಮಳೆಗಾಲದಾಗ ಜೋರು ಮಳೆ ಬಂತು ಅಂದ್ರೆ ನೀರುಷ್ಟು ಹರಿದು ಫುಲ್ ರೋಡ್ ತುಂಬ ಬರ್ತಿರ್ತೈತಿ ರೀ. ಆ ರೇಂಜಿಗೆ ಬರ್ತಿರ್ತೈತಿ. ಅದನ್ನು ಸಂಬಂಧಪಟ್ಟರು ಸರಿ ಮಾಡ್ತಾರಂತ ಅಂದ್ಕೊಂಡಾನಿ. ಹಂಗೆ ಮುಂದೆ ಬಂದ್ರೆ ಇಲ್ಲಿ ಹುಬ್ಬಳ್ಳಿ ಬಸ್ ಡಿಪೋ ಐತ್ರಿಪ್ಪ. ಆ ಡಿಪೋದ ಹತ್ರನ ನಾನು ಹೊಳ್ಬೇಕು. ಇಲ್ಲೇನೋ ಚಿತ್ತಾರ ಮೂಡತ್ತಾವು, ಲೈಟಿನ ಫ್ಲ್ಯಾಶಿಗೆ ಅನ್ಸಾತತಿ. ಇರಲಿ, ನಮಗೇನು ಭಯ ಇಲ್ಲ. ನಾನು ದೌಡ್ ಮನೆಗೆ ಹೋಗ್ಬೇಕಂತ ಬೇಗ ಗಾಡಿ ಹೊಡ್ಯಾತಾನೆ ರೀ. ಯಾಕಂದ್ರೆ 2-2:30-3 ಗಂಟೆ ಹಾಕುವಂತ ಇನ್ನು ಹೋಗಿ ಮಲ್ಕೊಳ್ಳೋದಂದ್ರೆ ಭಾರಿ ಕಷ್ಟದ ಕೆಲಸ ರೀಪ್ಪ. ಬರ್ರಿ ಹಂಗೆ ಇಲ್ಲಿ ನೋಡ್ರಿ, ಇದು ಡಿಪೋ ರೋಡು. ಇದು ನಮ್ಮ ಮನೆಗೆ ಹೋಗೋ ರೋಡು. ಸೊ ಮನೆ ಸಮೀಪ ಆದಂಗೆ ನಮ್ಮದು ಸ್ಪೀಡ್ ಜಾಸ್ತಿ ಆಗತ್ತೈತಿ. ದೌಡ್ ಮನೆ ಸೇರ್ಬೇಕಲ್ರಿಪ್ಪ. ನಮ್ಮ ಮನೆ ಬಂತ್ರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೂ ಗುಡ್ ನೈಟ್.